ಗುಜರಾತಿನ ವಿಮಾನದ ಮೂಲಕವಾಗಿ 242 ಜನ ಇದ್ದಂತಹ ಫ್ಲೈಟ್ನಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿದಿದ್ದಾನೆ. ಸೀಟ್ ನಂಬರ್ 11A ಯಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ವ್ಯಕ್ತಿ ಮಾತ್ರ ಬದುಕಿ ಉಳಿದಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಇಷ್ಟು ದೊಡ್ಡ ದುರಂತದ ಸಂಭವಿಸಿದಂತಹ ಸಂದರ್ಭದಲ್ಲಿ ಹಿಂದೆ ಮಂಗಳೂರಿನಲ್ಲಿ ನಡೆದಂತಹ ದುರಂತ ಸಂದರ್ಭದಲ್ಲಿ ಕೂಡ ಕೇವಲ ಒಬ್ಬರು ಬದುಕಿ ಉಳಿದಿದ್ರು. ಇಲ್ಲೂ ಅಷ್ಟೇ ಒಬ್ಬರು ಬದುಕಿ ಉಳಿದಿದ್ದಾರೆ. ಎಮರ್ಜೆನ್ಸಿ ಗೇಟ್ನ ಮೂಲಕವಾಗಿ ಅವರು ಹೊರಗಡೆ ಬಿದ್ದಿದ್ದಾರೆ ಅನ್ನುವಂಥದ್ದು ಇರುವ ಮಾಹಿತಿ. ಮತ್ತು ಅವರೇನೇ ನಡ್ಕೊಂಡು ಬಂದು ನಂತರ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಆಗಿದ್ದಾರೆ. ಇಲ್ಲಿ ಈ ದುರಂತ ಸೀಟ್ ನಂಬರ್ 12 ನೋಡಿ, 11A ಯಲ್ಲಿದ್ದಂಥವ್ರು ಬದುಕುಳಿದ್ದಾರೆ. ಸೀಟ್ ನಂಬರ್ 12A ಯಲ್ಲಿ ಕುಳಿತಿದ್ದಂಥವರು ವಿಜಯ್ ರೂಪಾನಿ, ಗುಜರಾತ್ನ ಮಾಜಿ ಮುಖ್ಯಮಂತ್ರಿ. ಅವರು ಕೂಡ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. 242 ಜನರಲ್ಲಿ 241 ಜನ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಈಗಾಗಲೇ ನೋಡಿ, ಇವರು ಈ ಒಂದು ದುರಂತದಲ್ಲಿ ಬದುಕಿ ಉಳಿದಂತಹ ವ್ಯಕ್ತಿ, ಈ ವಿಮಾನದಲ್ಲಿದ್ದಂಥದರಲ್ಲಿ ಬದುಕಿ ಉಳಿದಂತಹ ವ್ಯಕ್ತಿ. ಬಹುಶಃ ವಿಮಾನ ಉರುಳಿ ಬೀಳೋದಕ್ಕಿಂತ ಮುಂಚಿತವಾಗಿ ಅವರು ಹೊರಗಡೆ ಬೀಳೋದಕ್ಕೆ ಅವ್ರಿಗೆ ಆಗಿದೆ, ಅಥವಾ ವಿಮಾನ 2 ಭಾಗ ಆದಂಥ ಸಂದರ್ಭದಲ್ಲಿ ಅವರು ಹೊರಗಡೆ ಬಿದ್ದಿದ್ದಾರೆ, ಗೊತ್ತಿಲ್ಲ. ಇದೆಲ್ಲರ ಬಗ್ಗೆ ಡೀಟೇಲ್ಸ್ ಇದು ಸಿಗಬೇಕಾಗಿದೆ. ಆದರೆ ಅವರ ಮುಖಕ್ಕೆ ತೀವ್ರ ಗಾಯಗಳು ಕೂಡ ಆಗಿರುವಂಥದ್ದು ಈ ಸಂದರ್ಭದಲ್ಲಿ, ಅಂದರೆ ಅವರು ಕೆಳಗಡೆ ಬೀಳ್ತಾ ಇದ್ದಂತಹ ಸಂದರ್ಭದಲ್ಲಿನೇ ತೀವ್ರ ಗಾಯ ಆಗಿರುವಂಥದ್ದು ಕೂಡ ಕಾಣ್ತಾ ಇದೆ. ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿ ಬದುಕಿ ಉಳಿದಿದ್ದಾರೆ. ಸದ್ಯಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ, ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಹುಶಃ ವಿಮಾನದ ಒಳಗಿನ ಪರಿಸ್ಥಿತಿ ಹೇಗಿತ್ತು ಈ ದುರಂತ ಸಂಭವಿಸೋದಕ್ಕಿಂತ ಮುಂಚಿನ ಬಹುತೇಕ 1 ನಿಮಿಷದ ಅವಧಿಯ ಒಳಗಡೆ ಇದೆಲ್ಲವೂ ಕೂಡ ನಡೆದು ಹೋಗಿದೆಯಲ್ಲ, ಈ 1 ನಿಮಿಷದ ಕಡೆಯ 1 ನಿಮಿಷದ ಅವಧಿಯಲ್ಲಿ ಬಹುಶಃ ಅವರು ಸೀಟ್ ನಂಬರ್ 11A ಯಲ್ಲಿದ್ದಂತಹ ಕಾರಣದಿಂದಾಗಿ ಅವರಿಗೆ ಹೊರ ಬೀಳೋದಕ್ಕೆ ಸಾಧ್ಯ ಆಗಿರಲೂಬಹುದು ಅನ್ನುವಂಥದ್ದು. ಅವರು ಹೇಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಕೂಡ ಮುಂದೆ ಗೊತ್ತಾಗಬಹುದು. ರಮೇಶ್ ಅನ್ನುವಂಥವರು ಇಲ್ಲಿ ಬದುಕಿ ಬಂದಂತಹ ವ್ಯಕ್ತಿ ಸಾವನ್ನು ಗೆದ್ದು ಬಂದಿದ್ದಾರೆ. ನಿಜಕ್ಕೂ ಕೂಡ ಅದೃಷ್ಟಶಾಲಿ ಅವರು ಈ ಒಂದು ಸಾವನ್ನು ಗೆದ್ದು ಬಂದಿದ್ದಾರೆ. ಈ ಮಹಾ ದುರಂತದ ಸಂದರ್ಭದಲ್ಲಿ ಸಾವನ್ನು ಗೆದ್ದು ಬಂದಂತಹ ವ್ಯಕ್ತಿ ಇವರು. ಮೃತ್ಯುಂಜಯ ಅಂತ ಹೇಳ್ತೀವಲ್ಲ, ಆ ಸ್ವರೂಪದಲ್ಲಿ ಮೃತ್ಯುಂಜಯನಾಗಿ ಬಂದಂಥವರು ಇವರು ಆ ಮೃತ್ಯುವನ್ನು ಗೆದ್ದು ಬಂದಿದ್ದಾರೆ. ಸಾವಿನ ವಿಮಾನದಲ್ಲಿ ಇದ್ದಂತಹ ಇತರೆ ಪ್ರಯಾಣಿಕರು ಯಾರಿಗೂ ಕೂಡ ಅಲ್ಲಿ ಬಚಾವಾಗೋದಕ್ಕೆ ಬಹುತೇಕ ಅವಕಾಶವೇ ಇರಲಿಲ್ಲ. ಈಗ ಘಟನಾ ಸ್ಥಳಕ್ಕೂ ಕೂಡ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ. ಅಮಿತ್ ಶಾ ಅವ್ರ ಜೊತೆಗೆ ಗುಜರಾತ್ನ ಮುಖ್ಯಮಂತ್ರಿ ಕೂಡ ಇದ್ದಾರೆ, ಭೂಪೇಂದ್ರ ಪಟೇಲ್ರು ಕೂಡ ಇದ್ದಾರೆ. ಇಬ್ಬರು ಈ ಒಂದು ಘಟನಾ ಸ್ಥಳಕ್ಕೆ, ಅಂದರೆ ಎಲ್ಲಿ ದುರಂತ ಆಗಿ ಆ ವಿಮಾನ ಕೆಳಗಡೆ ಉರುಳಿ ಬಿದ್ದಿದೆಯಲ್ಲ, ಆ ಹಾಸ್ಟೆಲ್ನ ಸಮೀಪಕ್ಕೆ ಅವರು ಕೂಡ ಕರ್ಕೊಂಡು ಹೋಗಿದ್ದಾರೆ. ವಿಮಾನದ ಅರ್ಧ ಭಾಗ, ಅಂದರೆ ಅದರ ಹಿಂಭಾಗ ಆ ಹಾಸ್ಟೆಲ್ನ ಕಟ್ಟಡದಲ್ಲಿ ಸಿಲುಕಿತ್ತು ಅಂತೇಳಿ. ಆದರೆ ಎಂಥದ್ದೊಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ಬೋದು. ಮತ್ತು ಆ ಹಾಸ್ಟೆಲ್ನಲ್ಲಿ ಇದ್ದಂಥವ್ರು, ಈಗ ಗಾಯಾಳುಗಳನ್ನು ಯಾರನ್ನೆಲ್ಲ ಅಲ್ಲಿ ಆಸ್ಪತ್ರೆ ಒಳಗಡೆ ಕರ್ಕೊಂಡು ಓಡ್ತಾ ಇದ್ರಲ್ಲ ಸ್ಟ್ರೆಚರ್ಗಳಲ್ಲಿ, ಇವರೆಲ್ಲರೂ ಕೂಡ ವಿಮಾನದ ಹೊರಗಡೆ ಇದ್ದಂತಹ ಗಾಯಾಳುಗಳು. ಅಂದರೆ ಇಲ್ಲಿ ವಿಮಾನ ಬಿದ್ದಂತಹ ಸ್ಥಳದಲ್ಲಿ ಆದಂತಹ ದುರಂತದ ಸಂದರ್ಭದಲ್ಲಿ ಗಾಯಗೊಂಡಂಥವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಆದರೆ ದುರಂತ ನಡೆದಂತಹ ವಿಮಾನದ ಒಳಗಿಂದ ತೆಗೆದಂಥದ್ದು ಬಹುತೇಕ ಎಲ್ಲವೂ ಕೂಡ ಮೃತದೇಹಗಳು, ಪಾರ್ಥಿವ ಶರೀರಗಳು, ಸಜೀವ ದಹನ ಆಗಿರ್ತಕ್ಕಂತಹ ಪಾರ್ಥಿವ ಶರೀರಗಳನ್ನು ಮಾತ್ರ ಹೊರಕ್ಕೆ ತೆಗೆಯಲಾಗಿತ್ತು. ಆ ವಿಮಾನ ಬೀಳುವಂತಹ ರಭಸದಲ್ಲಿ ಒಂದು ಮರ ಮತ್ತು ಒಂದು ಕಟ್ಟಡ, ಇವೆರಡಕ್ಕೂ ಕೂಡ ಅದು ಡಿಕ್ಕಿ ಹೊಡೆದಿರುವಂಥದ್ದು, ಆ ಮರ ಉರುಳಿ ಬಿದ್ದಿರುವಂತಹ ದೃಶ್ಯವು ಕೂಡ ಗೋಚರಿಸುತ್ತೆ. ಆ ಇಡೀ ದುರಂತದ ಪರಿಸ್ಥಿತಿಯನ್ನು ನಾವಿಲ್ಲಿ ಅವಲೋಕನ ಮಾಡಬಹುದು. ಹೇಗಾಯಿತು, ಏನಾಯಿತು, ಯಾವ ಸ್ವರೂಪದಲ್ಲಿ ದುರಂತ ಸಂಭವಿಸಿತು, ಬಹುಶಃ ಇದರ ಬಗ್ಗೆ ತನಿಖೆಯ ನಂತರ ಗೊತ್ತಾಗುತ್ತೆ. ಯಾಕಂದರೆ DGCA ಕೂಡ ಇದರ ಬಗ್ಗೆ ತನಿಖೆಯನ್ನು ಮಾಡಿಸುತ್ತೆ. ಯಾವ ಸ್ವರೂಪದಲ್ಲಿ ಈ ದುರಂತ ಸಂಭವಿಸಿದೆ ಅನ್ನೋದರ ಬಗ್ಗೆ ನಮ್ಮ ವಿಮಾನಯಾನ ಸಚಿವಾಲಯ ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಮಾಡಿಸುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ ನಿಜಕ್ಕೂ ಏನಾಯಿತು, ಆ 2 ನಿಮಿಷಗಳು ಟೇಕ್ ಆಫ್ ಆದ ನಂತರ ಏನಾಗಿದೆ. ವಿಮಾನ ನಿರ್ದಿಷ್ಟ ವೇಗದಲ್ಲಿ ಹೋಗಿದ್ದಿರ್ತಿದ್ರೆ, ಅದು ತನ್ನ ಪಥವನ್ನು ಸರಿಯಾಗಿ ಅನುಸರಿಸಿದ್ದಿರ್ತಿದ್ರೆ ಅದು ಅಷ್ಟೊತ್ತಿಗಾಗಲೇ ಕನಿಷ್ಠ 1,000 ಅಡಿಗಿಂತ ಮೇಲಕ್ಕೆ ತಲುಪಬೇಕಾಗಿತ್ತು. ಆದರೆ ಕೇವಲ 645 ಅಡಿಯವರೆಗೆ ಮಾತ್ರ ತಲುಪಿದಂಥ ವಿಮಾನ ಅಲ್ಲಿಂದ ಏನು ಕ್ರಾಶ್ ಲ್ಯಾಂಡಿಂಗ್ ಕಡೆಗೆ ಹೋಗುತ್ತೆ. ಅಂದರೆ ದುರಂತ ಅಂತ್ಯದ ಕಡೆಗೆ ಅದು ಹೋಗುತ್ತೆ. ಆ ದುರಂತ ಅಂತ್ಯದ ಕಡೆಗೆ ಅದು ನೆಲಕ್ಕಪ್ಪಳಿಸೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ನಿಜಕ್ಕೂ ಪೈಲಟ್ ಅದನ್ನು
ಸೇಫ್ ಪ್ಲೇಸಲ್ಲಿ ಇಳಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರೋ ಗೊತ್ತಿಲ್ಲ.